ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀಟ್ ಮಾಪ್ ಅಪ್ ರೌಂಡ್ ಏನಿದೆ ಅದರ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ಆಪ್ಷನ್ ಎಂಟ್ರಿ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಹಾಗೆ ಕೆಲವು ಪ್ರೊಸೀಜರ್ ಇದಾವೆ, ಅವುಗಳ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲದಾಗಿ ಆಪ್ಷನ್ ಎಂಟ್ರಿ ಏನಿದೆ ನೀಟ್ ಮಾಪ್ ಅಪ್ ರೌಂಡ್ಗೆ ಸಂಬಂಧಿಸಿದಂತೆ ಅದು ಅಕ್ಟೋಬರ್ 7, 2024 ಮಧ್ಯಾಹ್ನ 2 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಯಾವಾಗಲೇ ಅಕ್ಟೋಬರ್ 7, 2024 ಮಧ್ಯಾಹ್ನ 2 ಗಂಟೆಯಿಂದ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದಂತರ ಲಾಸ್ಟ್ ಡೇಟ್ ಅಕ್ಟೋಬರ್ 14, 2024 ಆಗಿರುತ್ತೆ. ಅಕ್ಟೋಬರ್ 14, 2024 ಮುಂಜಾನೆ 11 ಗಂಟೆವರೆಗೆ ವಿದ್ಯಾರ್ಥಿಗಳು ಈ ಮಾಪ್ ಅಪ್ ರೌಂಡ್ ಏನಿದೆ ನೀಟ್ ಮಾಪ್ ಅಪ್ ರೌಂಡ್ ಅದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಈಗ ಅದಕ್ಕೆ ಸಂಬಂಧಿಸಿದಂತೆ ಪ್ರೊಸೀಜರ್ ಕೂಡ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಬಹುದು ಅದನ್ನು ತಿಳ್ಕೊಳ್ತಾದ್ರೆ, ಈಗ ಯಾವ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲೂ ಸೀಟ್ ಸಿಕ್ಕಿಲ್ಲ, ಅವರೀಗ ಮಾಪ್ ಅಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅದಂತರ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಈಗ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿತ್ತು, ಅದರ ನಂತರ ಅವರು ಸೀಟ್ ಅನ್ನ ಕ್ಯಾನ್ಸಲೇಷನ್ ಮಾಡಿದ್ರು. ನಂತರ ಕೆದವರು ಈ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರು, ಸೆಪ್ಟೆಂಬರ್ 25 ಅಂತ. ಆವಾಗ ಕೆ ಆಫೀಸ್ಗೆ ಹೋಗಿ ಈ ಸೀಟ್ ಏನಿದೆ ಅದನ್ನ ಅಫಿಷಿಯಲಿ ಕರೆಕ್ಟ್ ವೇದಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡಂತಹ ವಿದ್ಯಾರ್ಥಿಗಳು ಏನಿರ್ತಾರೆ, ಫೈನ್ ಅನ್ನ ಕಟ್ಟಿದವರು ಅಥವಾ ಕಾಷನ್ ಡಿಪಾಸಿಟ್ ಅನ್ನ ಆಲ್ರೆಡಿ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ ಹೋಗಬೇಕಾದ್ರೆ ಪೇ ಮಾಡಿ ಸೆಕೆಂಡ್ ರೌಂಡ್ ಅಲ್ಲಿ ಮೆಡಿಕಲ್ ಸೀಟ್ ಸಿಕ್ಕರೂ ಕೂಡ ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಕಾಷನ್ ಡಿಪಾಸಿಟ್ ಅನ್ನ ಏನು ಮುಟ್ಟುಗೋಲು ಹಾಕೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಿಮ್ಮ ಕಾಷನ್ ಡಿಪಾಸಿಟ್ ಕೂಡ ಸರೆಂಡರ್ ಮಾಡಿ ಸೀಟ್ ಅನ್ನು ಕೂಡ ಸರೆಂಡರ್ ಮಾಡಿ ಬಂದಿರ್ತಾರೆ, ಅವರು ಈ ಮಾಪ್ ಅಪ್ ರೌಂಡ್ಗೆ ಎಲಿಜಿಬಲ್ ಆಗಿರ್ತಾರೆ. ಅದ್ರ ಜೊತೆಗೆ ಈಗ ಯಾವ್ದಾದ್ರು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ ಅಲ್ಲಿ BDS ಸೀಟ್ ಸಿಕ್ತು ಅಥವಾ BAMS ಸೀಟ್ ಸಿಕ್ತು, ಅವ್ರೀಗ MBBS ಸೀಟ್ ಸಿಗತ್ತಾ ಅಂದ್ರೆ ಚೆಕ್ ಮಾಡ್ಬೇಕು ಅಂತಿದ್ದಾರೆ ಮಾಪ್ ಅಪ್ ರೌಂಡ್ ಅಲ್ಲಿ. ಹಾಗಿದ್ದಾಗ ಅವರು ಕೂಡ MBBS ಸೀಟ್ಗೋಸ್ಕರ ಮಾತ್ರ ಪಾರ್ಟಿಸಿಪೇಟ್ ಮಾಡಬಹುದು. ಯಾರಲ್ಲಿ ಈಗ ಆಲ್ರೆಡಿ ಸೆಕೆಂಡ್ ರೌಂಡ್ ಅಲ್ಲಿ ಈ ಒಂದು BDS ಅಥವಾ ಆಯುಷ್ ಕೋರ್ಸ್ ಸಿಕ್ಕಿದ್ದು ಅವರಿಗೆ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ, ಬಟ್ ಈ ಮಾಪ್ ಅಪ್ ರೌಂಡ್ ಅಲ್ಲಿ MBBS ಸೀಟ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತಿದ್ದಾರೆ, ಅವರು ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಕೇವಲ MBBS ಸೀಟ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಬಹುದು. ಅವರಿಗೆ ಮತ್ತೆ ನಾನು BDS ಟ್ರೈ ಮಾಡ್ತೀನಿ ಅಥವಾ ಈ BMS ಟ್ರೈ ಮಾಡ್ತೀನಿ ಅದಕ್ಕೆ ಅವಕಾಶ ಇರಲ್ಲ, ಆಲ್ರೆಡಿ ನಿಮ್ಮ ಅಡ್ಮಿಷನ್ ಆಗಿದ್ರೆ ಸೆಕೆಂಡ್ ರೌಂಡ್ ನಂತರ. ಓಕೆನಾ? ಅದಂತರ ಮತ್ತೆ ಕೆಲವು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗ ಯಾವ ವಿದ್ಯಾರ್ಥಿಗಳು MBBS ಸೀಟ್ಗೋಸ್ಕರ ಮಾಪ್ ಅಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ, ಅವರು ಕಾಲೇಜ್ ಫೀಸ್ ಏನಿರುತ್ತೆ ಅದನ್ನ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಸೀಟ್ಗೆ ಇಂತಿಷ್ಟು ಫೀಸ್ ಅಂತ ಮೆನ್ಷನ್ ಮಾಡಿರ್ತಾರಲ್ವಾ, ಗೌರ್ಮೆಂಟ್ ಸೀಟ್ಗೆ ಎಷ್ಟು, ಪ್ರೈವೇಟ್ ಸೀಟ್ಗೆ ಇಂತಿಷ್ಟು ಫೀಸ್ ಇದೆ, ನಂತರ NRI ಸೀಟ್ಗೆ ಇಂತಿಷ್ಟು ಫೀಸ್ ಇದೆ, ನಂತರ ಮ್ಯಾನೇಜ್ಮೆಂಟ್ ಸೀಟ್ಗೆ ಇಂತಿಷ್ಟು ಫೀಸ್ ಇದೆ ಅಂತ ಮೆನ್ಷನ್ ಮಾಡಿರ್ತಾರಲ್ವಾ, ಅದನ್ನ ಪೇ ಮಾಡಬೇಕು. ಅದರ ನಂತರ ಈ ಮಾಪ್ ಅಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಅಂತ ಹೇಳಿದ್ದಾರೆ. ಈಗ ಯಾವ ವಿದ್ಯಾರ್ಥಿಗಳು ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್ಗೆ ಬಂದಿದ್ರು, ಅಂದ್ರೆ MBBS ಸೀಟ್ಗೋಸ್ಕರ ಸೆಕೆಂಡ್ ರೌಂಡ್ಗೆ ಬಂದಿದ್ರು, ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿದ್ರು, ಅವ್ರಿಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ ಟೈಮಲ್ಲಿ ಈ ಟೋಟಲ್ ಫೀಸ್ ಏನಿದೆ ಪೇ ಮಾಡಬೇಕಾಗಿರುವಂತಹ ಫೀಸ್, ಅದರಲ್ಲಿ ಆ ಕಾಷನ್ ಡಿಪಾಸಿಟ್ ಫೀಸ್ ಅನ್ನಷ್ಟೇ ಮೈನಸ್ ಮಾಡ್ತಾರೆ, ಉಳಿದಿರುತ್ತಲ್ವಾ ಫೀಸ್ ಅದನ್ನಷ್ಟೇ ವಿದ್ಯಾರ್ಥಿಗಳು ಪೇ ಮಾಡಬೇಕಾಗತ್ತೆ. ಆ ಫೀಸ್ ಎಷ್ಟು, G ಸೀಟ್ ಅಂದ್ರೆ ಗೌರ್ಮೆಂಟ್ ಸೀಟ್ ಅದಕ್ಕೆ ಎಷ್ಟಿರುತ್ತೆ, ನಂತರ P ಸೀಟ್ಗೆ ಎಷ್ಟಿರುತ್ತೆ, ನಂತರ ಪ್ರೈವೇಟ್ ಯೂನಿವರ್ಸಿಟಿಲಿ ಫೀಸ್ ಎಷ್ಟಿದೆ ಎಲ್ಲವನ್ನು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಸೊ ಈ ಫೀಸ್ ಅನ್ನ ಪೇ ಮಾಡೋದಕ್ಕೂ ಕೂಡ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಅಕ್ಟೋಬರ್ 5ರಿಂದ ಅಕ್ಟೋಬರ್ 8 ಒಳಗಡೆ ಈ ಫೀಸ್ ಏನಿದೆ ಅದನ್ನ ಪೇ ಮಾಡಬಹುದು. ಒಂದು ಆನ್ಲೈನ್ ಅಲ್ಲಿ ಪೇ ಮಾಡಬಹುದು ಅಂತ ಹೇಳಿದ್ದಾರೆ, ಇಲ್ಲದ್ರೆ ಚಲನ್ ಡೌನ್ ಮಾಡ್ಕೊಂಡು ಬ್ಯಾಂಕಿಗೆ ಹೋಗಿ ಪೇ ಮಾಡಬಹುದು ಅಂತ ಹೇಳಿದ್ದಾರೆ. ನಾನು ನಿಮಗೆ ಸಜೆಷನ್ ಕೊಡೋದಾದ್ರೆ ಬ್ಯಾಂಕಿಗೆ ಹೋಗಿ ಪೇ ಮಾಡಿದ್ರೆ ಒಳ್ಳೇದು. ಓಕೆನಾ? ಅದರ ನಂತರ ಇದಿಷ್ಟು ಫೀಸ್ ಅನ್ನ ಪೇ ಮಾಡಬೇಕಾಗತ್ತೆ. ಅದರ ನಂತರ ವಿದ್ಯಾರ್ಥಿಗಳು ಮಾಪ್ ಅಪ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಇದಿಷ್ಟು ವಿಷಯ ಆಗಿತ್ತು. ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.